ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದ ಕಡೆಗೆ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 3. ಲೆಟ್ ಅಸ್ ಹಿಯರ್ ದ ರೀಡಿಂಗ್ ವರ್ಸ್ 14. 14ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೆನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯೂ ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗವನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವಸ್ವಪ್ನಾದ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಈ ಒಂದು ಧ್ಯಾನದ ಮೂಲಕ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಾವೆಲ್ಲರೂ ಬೆಳೆಯುವಂತೆ ಕರ್ತನು ತಾನೇ ನಮ್ಮೆಲ್ಲರಿಗೆ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ಪ್ರಿಯರೇ, ಕಳೆದ ದಿನದ ಧ್ಯಾನದಲ್ಲಿ ಲವೋದಿಕೀಯ ಸಭೆಯನ್ನ, ಫಿಲದೆಲ್ಫಿಯ ಸಭೆಯನ್ನ ಕುರಿತು ಧ್ಯಾನಿಸುತ್ತಿದ್ದೇವೆ. ಈ ದಿನದ ಧ್ಯಾನದಲ್ಲಿ ಲವೋದಿಕೀಯ ಸಭೆಯ ಧ್ಯಾನವನ್ನ ಮುಂದುವರಿಸುತ್ತಾ ಲವೋದಿಕೀಯವನ್ನ ನಾವು ಆ ದಿನಗಳಲ್ಲಿ ಮತ್ತು ಈ ದಿನಗಳಲ್ಲಿ ಕಂಡುಬರುವಂತಹ ಸ್ಥಳ ಟರ್ಕಿ ದೇಶ ಎಂಬುದಾಗಿ ನಾವು ಬಲ್ಲವರಾಗಿದ್ದೇವೆ. ಮತ್ತು ಈ ಲವೋದಿಕೀಯ ಇದ್ದಂತ ಒಂದು ಸ್ಥಳವನ್ನ ನೋಡುವಾಗ ಆ ದಿನಗಳಲ್ಲಿ ಬಹಳ ಸಮೃದ್ಧಿ, ಹೆಚ್ಚಾದಂತ ಸಂಪತ್ತು, ಹೆಚ್ಚಾದಂತ ಐಶ್ವರ್ಯವನ್ನ ಈ ಒಂದು ಸಭೆಯನ್ನ ಕುರಿತು ದೇವರಾತ್ಮನು ಮಾತನಾಡುತ್ತಿದ್ದಾನೆ. ನೀವು ಎಫೆಸ ಸಭೆ, ಸ್ಮರಣ ಸಭೆ, ಫಿಲದೆಲ್ಫಿಯ, ಸಾರ್ದಿಸ್, ಪೆರ್ಗಮ, ತುವತೈರ ಈ ಎಲ್ಲಾ ಸಭೆಗಳನ್ನ ಕುರಿತು ಧ್ಯಾನಿಸುವಾಗ ಆ ಸಭೆಗಳ ವಿಷಯದಲ್ಲಿ ಆ ಸಭೆ ಐಶ್ವರ್ಯವಂತ ಸಭೆ ಎಂಬುದಾಗಿ ದೇವರಾತ್ಮನು ತಿಳಿಸುವುದಿಲ್ಲ. ಆದರೆ ಈ ಲವೋದಿಕೀಯ ಸಭೆಯನ್ನ ಕುರಿತು ದೇವರು ತಿಳಿಸುವಾಗ ಇದರ ಒಂದು ನಡವಳಿಕೆ, ಇದರ ಒಂದು ನಡತೆ, ಪ್ರತಿಕ್ರಿಯೆಯನ್ನು ನೋಡುವಾಗ ತಾನು ಐಶ್ವರ್ಯವಂತನು, ಕೊರತೆ ಇಲ್ಲದವನು, ತನಗೆ ಯಾರ ಸಹಾಯವೂ ಬೇಕಿಲ್ಲ ಎಂಬುದಾಗಿ ನಡೆದುಕೊಂಡಂತ ಸಭೆಯಾಗಿ ಕಂಡು ಬರುವಂತದ್ದಾಗಿದೆ. ಈ ಸಭೆ ಯಾವುದನ್ನ ಕುರಿತು ಮಾತನಾಡುತ್ತದೆ ಎಂಬುದಾಗಿ ನೋಡುವಾಗ ಸತ್ತಂತ ಸಭೆಯನ್ನ ಕುರಿತು ಮಾತನಾಡುತ್ತದೆ. ಒಂದು ಸಭೆ ಕರ್ತನಿಗೆ ನೋವನ್ನ ತಂದಿತು, ಮತ್ತೊಂದು ಸಭೆ ಕರ್ತನಿಗೆ ಕೋಪವನ್ನು ತಂದಿತು. ಈ ಲವೋದಿಕೀಯ ಸಭೆ ಕರ್ತನ ಮನಸ್ಸಿಗೆ ಕಾಯಿಲೆಯಾಗುವಂತ ಒಂದು ಪರಿಸ್ಥಿತಿಯನ್ನ ಅಥವಾ ಒಂದು ಪ್ರತಿಫಲನವನ್ನ ಈ ಸಭೆ ತಂದಿತು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ದಿಸ್ ಚರ್ಚ್ ಮೇಡ್ ಗಾಡ್ ಟು ಬಿ ಸಿಕ್. ಬಯಸದಂತ ಒಂದು ರೀತಿಯಲ್ಲಿ, ದೇವರು ಇಷ್ಟಪಡದ ಒಂದು ರೀತಿಯಲ್ಲಿ ಈ ಸಭೆ ನಡೆದುಕೊಳ್ಳುತ್ತೆ ಎಂಬುದಾಗಿ ನಾವುಗಳು ನಮ್ಮ ಗಮನಕ್ಕೆ ತೆಗೆದುಕೊಳ್ಳಬಹುದು. ಲವೋದಿಕೀಯ ಸಭೆ ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂಬುದಾಗಿ ನಾವು ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಈ ಭೂಮಿಯ ಮೇಲೆ ಯಾವ ರೀತಿಯಾಗಿ ಸಭೆಗಳು ಕಂಡು ಬರುತ್ತವೆ ಎಂಬುದಕ್ಕೆ ಈ ಲವೋದಿಕೀಯ ಸಭೆ ಸಾದೃಶ್ಯವಾಗಿದೆ. ಈ ಲವೋದಿಕೀಯ ಸಭೆ ಅದರ ವಿಷಯವಾಗಿ ಮಾತನಾಡುತ್ತದೆ. ಪ್ರಿಯ ಪರಿಶುದ್ಧರೇ, ನೀವು ನಾನು ಈ ಒಂದು ಧ್ಯಾನದಲ್ಲಿ ಲವೋದಿಕೀಯ ಸಭೆ ಆ ರೀತಿಯಾಗಿ ಇತ್ತೆಂಬುದಾಗಿ ಧ್ಯಾನಿಸುವುದು ಮಾತ್ರವಲ್ಲ, ನನ್ನ ಜೀವಿತದಲ್ಲಿ ಲವೋದಿಕೀಯ ಕಂಡು ಬರ್ತಾ ಇದೆಯಾ? ಲವೋದಿಕೀಯ ಸಭೆಯ ನಡತೆಗಳು, ಲವೋದಿಕೀಯ ಸಭೆಯ ಗುಣಲಕ್ಷಣಗಳು ನನ್ನಲ್ಲಿ ಕಂಡು ಬರುತ್ತಾ ಇದೆಯಾ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳೋಣ. ಮತ್ತು ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಸರಿಪಡಿಸಿಕೊಳ್ಳೋಣ. ವಾಕ್ಯಗಳನ್ನ ಇತರರಿಗೆ ಹಂಚಿಕೊಳ್ಳೋಣ. ಅದರ ಮೂಲಕ ದೈವಾಶೀರ್ವಾದವನ್ನ ನಮ್ಮ ಮೇಲೂ, ನಮ್ಮ ಸುತ್ತಲೂ ಇರುವವರ ಮೇಲೂ, ನಮ್ಮ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳ ಮೇಲೂ ಕರ್ತನು ನಮ್ಮ ಮೂಲಕ ತರುವಂತೆ ನಾವು ಪ್ರಾರ್ಥಿಸೋಣ. ಲವೋದಿಕೀಯ ಸಭೆ ಪ್ರಾರಂಭದಲ್ಲಿ ನಾವು ನೋಡುವಾಗ ಎಲ್ಲ ಸಭೆಗಳಿಗೆ ಕರ್ತನು ಹೇಳುವ ಹಾಗೆ
ಈ ಸಭೆಗೂ ಕರ್ತನು ತಿಳಿಸುತ್ತಿದ್ದಾನೆ, ಸಭೆಯ ದೂತನಿಗೆ ಬರೆ. ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ ದೇವರು ಮಾತನಾಡುವುದಕ್ಕೆ ಮುಂಚಿತವಾಗಿ ಸಭಾಪಾಲಕರಿಗೆ ದೇವರು ತನ್ನ ಸಂದೇಶವನ್ನ ಕೊಡುತ್ತಾನೆ ಎಂಬ ಸಂಗತಿಯನ್ನ ನಾವೆಲ್ಲರೂ ಕೂಡ ಮನದಲ್ಲಿ ಇಟ್ಟುಕೊಳ್ಳಬೇಕು. ಎರಡನೇದಾಗಿ, ಸಭೆ ಎಂಬುದಾಗಿ ನೋಡುವಾಗ ಅದು ಒಂದು ಕಟ್ಟಡವಲ್ಲ. ಸಭೆ ಎಂಬುದಾಗಿ ನೋಡುವಾಗ ಗ್ರೀಕ್ ಭಾಷೆ ನೀವೆಲ್ಲರೂ ಕೂಡ ಬಲ್ಲವರಾಗಿದ್ದೀರಿ. ಲೋಕದಿಂದ ಕರ್ತನು ನಮ್ಮನ್ನು ಆರಿಸಿಕೊಂಡಂತ ಆ ಒಂದು ಕಾರ್ಯಕ್ಕೆ ಸಭೆ ಎಂಬುದಾಗಿ ಕರೆಯಲ್ಪಡುತ್ತದೆ. ಪ್ರಿಯ ಸೋದರ ಸೋದರರೇ, ಈ ಲೋಕದೊಳಗಿಂದ ದೇವರು ತನ್ನ ರಾಜ್ಯಕ್ಕೆ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬಂದಿರುತ್ತಾರೋ ಅವರೇ ಸಭೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಕರ್ತನು ಅವರ ಮಧ್ಯದಲ್ಲಿ ವಾಸಿಸುತ್ತಾನೆ ಎಂಬುದಾಗಿ ತಿಳಿಸುತ್ತಾನೆ. ಈ ಸಭೆಗೆ, ಪ್ರತಿ ಸಭೆಗೆ ತನ್ನನ್ನು ಕುರಿತು ಕರ್ತನು ತೋರ್ಪಡಿಸಿಕೊಳ್ಳುತ್ತಾ, ಈ ಸಭೆಗೂ ಕರ್ತನು ತನ್ನನ್ನು ಕುರಿತು 14ನೇ ವಾಕ್ಯದಲ್ಲಿ ಆಮೇನ್ ಎಂಬಾತನೆಂಬುದಾಗಿಯೂ ನಂಬತಕ್ಕ ಸತ್ಯಸಾಕ್ಷಿ ಎಂಬುದಾಗಿಯೂ ಸೃಷ್ಟಿಗೆ ಮೂಲನು ಎಂಬುದಾಗಿಯೂ ನಾವು ಕಳೆದ ದಿನದಲ್ಲೂ ಧ್ಯಾನಿಸಿದೆವು. ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ, ಪ್ರಿಯ ದೈವ ಜನರೇ, ದೇವರ ಸೃಷ್ಟಿಗೆ ಮೂಲನು ಎಂಬ ಕರ್ತನ ಆ ಬಿರುದಿಗೆ ಒತ್ತುಕೊಡಲು ಬಯಸುತ್ತೇನೆ. ದೇವರ ಸೃಷ್ಟಿಗೆ ಮೂಲನು ಅಂದರೆ ಆತನೇ ಸಮಸ್ತಕ್ಕೂ ಮೂಲನಾಗಿದ್ದಾನೆ. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಆತನಿಗೋಸ್ಕರವಾಗಿ ಸಮಸ್ತವೂ ಉಂಟಾಯಿತು. ಉಂಟಾದಂತ ಸಮಸ್ತಕ್ಕೂ ಆತನು ಆಧಾರವಾಗಿದ್ದಾನೆ. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 16-17 ವಾಕ್ಯಗಳು, ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 1-3 ವಾಕ್ಯಗಳು, ಆದಿಕಾಂಡ 1ನೇ ಅಧ್ಯಾಯ, ಜ್ಞಾನೋಕ್ತಿಗಳು, ಈ ರೀತಿಯಾಗಿ ಹಲವಾರು ವಾಕ್ಯ ಭಾಗಗಳನ್ನ, ಕೀರ್ತನೆಗಳ ಗ್ರಂಥಗಳನ್ನ ನಾವು ಧ್ಯಾನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಆತನು ನನ್ನ ನಿಮ್ಮ ನಿರ್ಮಾಣಿಕನಾಗಿದ್ದಾನೆ. ಈ ಲವೋದೋಸೆಯ ಸಭೆಯನ್ನ ಕುರಿತು ಕರ್ತನಿಗೆ ಬೇರೆ ಯಾರು ಹೇಳಲಿಲ್ಲ. ಯಾಕೆಂದರೆ ಆತನು ನಂಬತಕ್ಕ ಸಾಕ್ಷಿಯಾಗಿದ್ದಾನೆ. ಆತನ ಸಾಕ್ಷಿ ನಿಜ. ಆತನು ತಿಳಿಸುವಂಥದ್ದು ಸತ್ಯ. ಆತನೇ ಸತ್ಯ. ಆತನಲ್ಲಿ ಸುಳ್ಳಿಲ್ಲ. ಆತನಲ್ಲಿ ಪಾಪವಿಲ್ಲ. ಆತನಿಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ. ಆತನು ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಈ ಸ್ಥಳದಲ್ಲಿ ಒಂದು ಆತ್ಮೀಯ ಪಾಠವನ್ನ ನಿಮ್ಮ ಹೃದಯದ ಮೇಲೆ ತರಲು ಬಯಸುತ್ತೇನೆ. ಆತ್ಮೀಯ ಪಾಠವೇನೆಂದರೆ, ನನ್ನನ್ನು ಕುರಿತು, ನಿಮ್ಮನ್ನು ಕುರಿತು, ನಮ್ಮ ತಂದೆ ತಾಯಿಯಾಗಲಿ, ನಮ್ಮ ಸ್ನೇಹಿತರಾಗಲಿ, ನಮ್ಮ ಸಭಾಪಾಲಕರಾಗಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ತಿಳಿಸುವಂಥದ್ದು ಅವಶ್ಯವಿಲ್ಲ. ಆತನು ನನ್ನನ್ನು, ನಮ್ಮೆಲ್ಲರನ್ನು ಬಲ್ಲವನಾಗಿದ್ದಾನೆ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ 15ನೇ ವಾಕ್ಯ, 15-17 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 3. ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ವಾಕ್ಯವನ್ನು ಗಮನಿಸಿರಿ. ಕರ್ತನು ನಿನ್ನ ಕೃತ್ಯಗಳನ್ನು ಬಲ್ಲೆನು ಎಂಬುದಾಗಿ ತಿಳಿಸುತ್ತಿದ್ದಾನೆ. ಪ್ರಿಯ ದೈವ ಜನರೇ, ಈ ಲವೋದೋಕಿಯ ಸಭೆಯ ಕೃತ್ಯಗಳು ಏನು? ನೀವು ಫಿಲದೆಲ್ಫಿಯ ಸಭೆಯನ್ನ ಕುರಿತು ಧ್ಯಾನಿಸುವಾಗ ಅದರ ಕೃತ್ಯಗಳನ್ನ ನಾನು ನಿಮ್ಮ ಗಮನಕ್ಕೆ ತಂದಿದ್ದೆ. ಅದು ಯೇಸ್ವಾಮಿಯನ್ನ, ಅದರ ಹೆಸರನ್ನ ಅಲ್ಲಗಳೆಯಲಿಲ್ಲ. ಅದು ವಾಕ್ಯವನ್ನ ಕಾಪಾಡಿಕೊಂಡಿತ್ತು. ಈ ರೀತಿಯಾಗಿ ಪ್ರತಿ ಸಭೆಯನ್ನ ಕುರಿತು, ಅದರ ಕೃತ್ಯವನ್ನ ಕುರಿತು ಕರ್ತನು ಮಾತನಾಡುತ್ತಿದ್ದಾನೆ. ಎಫೆಸ ಸಭೆಯನ್ನು ನೋಡುವಾಗ ನಿನ್ನ ಮೊದಲ ಪ್ರೀತಿಯನ್ನ ನೀನು ಬಿಟ್ಟು ಎಂಬುದಾಗಿ ಆತನು ಮಾತನಾಡುತ್ತಿದ್ದಾನೆ. ಸ್ಮರಣ ಸಭೆ, ಫಿಲದೆಲ್ಫಿಯ ಸಭೆಯನ್ನು ಕುರಿತು ಕರ್ತನು ಪ್ರಶಂಸೆಯ
ಮಾತುಗಳನ್ನ ಆತನು ಹಾಡಿದ್ದನ್ನು ನಾವು ನೆನಪು ಮಾಡಿಕೊಳ್ಳೋಣ. ಆದರೆ ಲವೋದಿಕೀಯ ಸಭೆಯನ್ನ ಕೃತ್ಯಗಳನ್ನು ನೋಡುವಾಗ ಈ ಸಭೆಯಲ್ಲಿ ಕೃತ್ಯಗಳೇ ಇಲ್ಲ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾನೆ. ತೋರಿಕೆಗೆ ಮಾತ್ರ ಇದು ಐಶ್ವರ್ಯವಂತ ಸಭೆ, ತೋರಿಕೆಗೆ ಮಾತ್ರ ಇದು ಲವೋದಿಕೀಯದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ಸಭೆಯಾಗಿದೆ. ಆದರೆ ಕೃತ್ಯಗಳನ್ನ ನೋಡುವಾಗ ಒಂದು ಕೃತ್ಯವೂ ಕೂಡ ಕರ್ತನ ಕಣ್ಣಿಗೆ ಗೋಚರವಾಗಲಿಲ್ಲ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 16ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 7 verse 16. ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದುಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ರಕ್ಷಣೆ ಕರ್ತನ ಕೃಪೆಯಿಂದ ನೀವು ನಾನು ಪಡೆದುಕೊಳ್ಳುತ್ತೇವೆ. ರಕ್ಷಣೆ ಹೊಂದಿದ ನಂತರ ನೀವು ನಾನು ದೇವರಾತ್ಮನ ಫಲಗಳನ್ನ ಕೊಡಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಫಲಗಳನ್ನ ಕುರಿತು, ಕೃತ್ಯಗಳನ್ನ ಕುರಿತು ಒತ್ತು ಕೊಡಲು ಬಯಸುತ್ತೇನೆ. ರೋಮ 2ನೇ ಅಧ್ಯಾಯ 6ರಿಂದ 8 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 2 verse 6 to 8. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಈ ಒಂದು ಕೃತ್ಯಗಳನ್ನ ಕುರಿತು ನೋಡುವಾಗ ಕರ್ತನು ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆಂಬುದಾಗಿ ರೋಮ 2ನೇ ಅಧ್ಯಾಯ 6ರಿಂದ 8 ವಾಕ್ಯಗಳು ಮಾತನಾಡುತ್ತದೆ. ನಮ್ಮ ಕರ್ತನು ಸರ್ವಜ್ಞಾನಿಯಾಗಿದ್ದಾನೆ. ಆತನು ಸಮಸ್ತವನ್ನ ಕುರಿತು ತಿಳಿದಂತ ಕರ್ತನಾಗಿದ್ದಾನೆ. ಲವೋದಿಕೀಯ ಸಭೆಯನ್ನು ನೋಡುವಾಗ ಆ ಸಭೆಯ ವಿಶ್ವಾಸಿಗಳ ಜೀವಿತದಲ್ಲಿ ಒಂದು ಕೃತ್ಯಗಳು ಕೂಡ ಆತನಿಗೆ ಕಂಡು ಬರಲಿಲ್ಲ. ಹಾಗಾದರೆ ಮತ್ತೊಂದು ಆತ್ಮೀಯ ಪಾಠವನ್ನ ನಿಮ್ಮ ಹೃದಯದ ಮೇಲೆ ತರಲು ಬಯಸುತ್ತೇನೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಆತ್ಮೀಯ ಜೀವಿತದಲ್ಲಿ, ನನ್ನ ಆತ್ಮೀಯ ಜೀವಿತದಲ್ಲಿ ನಾವು ಯಾವ ಕೃತ್ಯಗಳನ್ನ ನಾವು ಮಾಡುತ್ತಾ ಇದ್ದೇವೆ? ಯಾವ ಕೃತ್ಯಗಳಿಗೋಸ್ಕರವಾಗಿ ಕರ್ತನು ಫಲವನ್ನ ಕೊಡಲು ಇಷ್ಟಪಡುತ್ತಿದ್ದಾನೆ ಎಂಬುದಾಗಿ ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಫಲಗಳು ಇಲ್ಲದೆ ಇರುವುದಾದ್ರೆ ಕರ್ತನ ಬಳಿ ನಾವು ಪ್ರಾರ್ಥಿಸೋಣ. ಕರ್ತನೆ, ಫಲ ಕೊಡುವಂತ ವ್ಯಕ್ತಿಯನ್ನಾಗಿ ನನ್ನನ್ನು, ನಮ್ಮನ್ನು ಮಾಡು. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಲೂಕ ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇ ಅಧ್ಯಾಯ 6ರಿಂದ 9 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬಾನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರುಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನು ತೋಟಗಾರನಾಗಿದ್ದಾನೆ. ತಂದೆಯಾದ ದೇವರು ನನ್ನಲ್ಲಿ, ನಿಮ್ಮಲ್ಲಿ ಫಲಗಳನ್ನ ಹುಡುಕುತ್ತಾ ಬರುತ್ತಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಶುದ್ಧೀಕರಿಸುವನೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 5 ವಾಕ್ಯಗಳನ್ನು ನಾವು ಗಮನಿಸುವಾಗ, ಇಡೀ ಅಧ್ಯಾಯವನ್ನ ಗಮನಿಸುವಾಗ, ಕರ್ತನು ನಮ್ಮನ್ನ ಶುದ್ಧಿ ಮಾಡುವುದರ ಮೂಲಕ, ನಾವು ಆತನಲ್ಲಿ ನೆಲೆಗೊಂಡಿರುವುದರ ಮೂಲಕ ನಾವು ಹೆಚ್ಚು ಫಲವನ್ನ ಕೊಡುವಂತವರಾಗಿದ್ದೇವೆ. ಹೆಚ್ಚು ಫಲವನ್ನ ಕೊಡುವುದರ ಮೂಲಕ ತಂದೆಯಾದ ದೇವರಿಗೆ ಸಂತೋಷವನ್ನ, ಮಹಿಮೆಯನ್ನ ತರುವಂತವರಾಗಿದ್ದೇವೆ. ಈ ಒಂದು ಧ್ಯಾನದಲ್ಲಿ ನಾವುಗಳು ಪ್ರಾರ್ಥಿಸೋಣ. ಕರ್ತನೆ, ನನ್ನನ್ನು, ನಮ್ಮೆಲ್ಲರನ್ನು ಕೂಡ ಫಲ ಕೊಡುವಂತ ಮಕ್ಕಳನ್ನಾಗಿ ಮಾಡು. ನಾವು ಕೂಡ ನೀನು ನಮ್ಮ ಜೀವಿತದಲ್ಲಿ ದೇವ ನಮಗೆ ಕೊಟ್ಟಿರತಕ್ಕಂತ ಕೃತ್ಯಗಳನ್ನ ಮಾಡುವಂತೆ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುವುದಾದರೆ, ಈ ಒಂದು ವಾಕ್ಯ ಭಾಗ ನಮ್ಮ ಜೀವಿತದಲ್ಲಿ ನಿಜವಾಗಿಯೂ ಅರ್ಥಪೂರ್ಣವಾಗಿ ಕಂಡು ಬರುವಂತದ್ದಾಗಿದೆ. ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಈ ವಾಕ್ಯ ಭಾಗವನ್ನ ಗಮನಿಸಿರಿ. ಕರ್ತನು ಲವೋದಿಕೀಯ ಸಭೆಗೆ ತಿಳಿಸುತ್ತಿದ್ದಾನೆ, ನೀನು ತಣ್ಣಗೂ ಅಲ್ಲ,
ಬೆಚ್ಚಗೂ ಅಲ್ಲ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಆದ ಕಾರಣ ಈ ಒಂದು ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಿಯರೇ, ಈ ಲವೋದೋಕಿಯ ಸಭೆ ಇದ್ದಂತ ಒಂದು ಸ್ಥಳದಿಂದ ಸುಮಾರು 11 ಕಿಲೋಮೀಟರ್ಗಳ ದೂರದಲ್ಲಿ ಕೊಲೊಸ್ಸೆ ಸಭೆ ಇತ್ತೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತೇವೆ. ಸತ್ಯವೇದದ ವಿದ್ವಾಂಸಕರು ಅದನ್ನ ಕುರಿತು ಬಹಳ ನಿಖರವಾಗಿಯೂ ತಿಳಿಸುವಂತವರಾಗಿದ್ದಾರೆ. ಮತ್ತು ಅಲ್ಲಿಂದ ಒಂದು 16 ಮೈಲುಗಳ ಸಮೀಪದಲ್ಲಿ ಹಿರಾಪೋಲಿಸ್ ಎಂಬತಕ್ಕಂಥ ಒಂದು ಸ್ಥಳ. ಈ ಹಿರಾಪೋಲಿಸ್ ಎಂಬತಕ್ಕಂಥ ಸ್ಥಳದಿಂದ ಬೆಚ್ಚನೆಯ ನೀರು ಈ ಬೆಚ್ಚನೆಯ ನೀರು ಹೇಗಿತ್ತೆಂಬುದಾಗಿ ನೋಡುವಾಗ ಇದರಲ್ಲಿ ಅನೇಕ ವಿಧವಾದಂತ ಖನಿಜಾಂಶಗಳಿಂದ ಕೂಡಿದಂತ ಬೆಚ್ಚನೆಯ ನೀರು. ಅನೇಕರು ಈ ಬೆಚ್ಚನೆಯ ನೀರಿನಲ್ಲಿ ಸ್ನಾನವನ್ನ ಮಾಡಿಕೊಳ್ಳುತ್ತಿದ್ದರು ಮತ್ತು ಆರೋಗ್ಯವನ್ನ ಕ್ಷೇಮವನ್ನ ಹೊಂದಿಕೊಳ್ಳಬೇಕೆಂಬುದಾಗಿ ಅವರು ನಡೆದುಕೊಳ್ಳುತ್ತಿದ್ದರು. ಇಂದು ಕೂಡ ಅನೇಕರು ಇಸ್ರೇಲಿಗೆ ಹೋಗುವಾಗ ಡೆಡ್ ಸಿ, ಕೆಂಪು ಸಮುದ್ರದಲ್ಲಿ ಅದರ ಮಣ್ಣನ್ನ ಮೈಗೆ ಬಳಿದುಕೊಳ್ಳುತ್ತಾರೆ ಮತ್ತು ಆ ಸಮುದ್ರದಲ್ಲಿ ಅವರು ಮಲಗಿಕೊಂಡಿರುತ್ತಾರೆ. ಯಾಕೆಂದರೆ ಕೆಂಪು ಸಮುದ್ರದಲ್ಲಿ ಯಾರು ಕೂಡ ಮುಳುಗಿ ಹೋಗುವುದಿಲ್ಲ. ಆ ರೀತಿಯಾದಂತಹ ಒಂದು ಸ್ಥಳ. ಆದ ಕಾರಣ ನೀವುಗಳು ಗಮನಿಸುವುದಾದರೆ ಆರೋಗ್ಯಕ್ಕೋಸ್ಕರವಾಗಿ ಮತ್ತು ಚರ್ಮದ ಹೊಳಪಿಗೋಸ್ಕರವಾಗಿ ಆ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ. ಹಿರಾಪೋಲಿಸ್ ಎಂಬತಕ್ಕಂಥ ಸ್ಥಳದಲ್ಲಿ ನಾವು ಗಮನಿಸುವಾಗ ಅದು ಬೆಚ್ಚನೆಯ ನೀರನ್ನ ಕೊಡುತ್ತಿತ್ತು. ಅಲ್ಲಿ ಅನೇಕರು ಕೂಡ ಕ್ಷೇಮಕ್ಕಾಗಿ ಮತ್ತು ತಮ್ಮ ಮೈಗೆ ಆ ನೀರನ್ನ ಹಚ್ಚಿಕೊಳ್ಳುವಂತವರಾಗಿದ್ದರು. ಕೊಲೊಸ್ಸೆಯಲ್ಲಿ ನೋಡುವಾಗ ಕೊಲೊಸ್ಸೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಊಟಿಯಾಗಿ ಅಥವಾ ಹಿಮಾಲಯ ಪರ್ವತ ಪ್ರದೇಶವಾಗಿ ಕಂಡು ಬರುತ್ತಿತ್ತು. ಈ ಒಂದು ಸ್ಥಳಕ್ಕೆ ಅನೇಕರು ಬೇಸಿಗೆ ಸಮಯಗಳಲ್ಲಿ ಒಂದು ಉಲ್ಲಾಸಕ್ಕಾಗಿಯೂ ವಿಶ್ರಾಂತಿಗಾಗಿಯೂ ಪ್ರಯಾಣವನ್ನ ಮಾಡುತ್ತಿದ್ದರು, ಪ್ರವಾಸವನ್ನ ಕೈಗೊಳ್ಳುತ್ತಿದ್ದರು. ನೆನಪು ಮಾಡ್ಕೊಳ್ರಿ, ನಾವಿರುವಂತ ಸ್ಥಳಗಳಲ್ಲಿ ರಜೆ ದಿನಗಳಲ್ಲಿ ನಾವು ಇತರ ಸ್ಥಳಗಳಿಗೆ ಇತರ ಪ್ರದೇಶಗಳಿಗೆ, ತಂಪಾದ ಪ್ರದೇಶಗಳಿಗೆ ಹೋಗುತ್ತೇವೆ ಕುಟುಂಬ ಸಹಿತವಾಗಿ. ಈ ರೀತಿಯಾಗಿ ಒಂದು ಹಿನ್ನೆಲೆಯನ್ನ ನೆನಪು ಮಾಡಿಕೊಳ್ಳ್ರಿ. ಈ ಒಂದು ಕೊಲೊಸ್ಸೆ ಸಭೆ, ಕೊಲೊಸ್ಸೆ ಪಟ್ಟಣದಲ್ಲಿ ಇದ್ದಂತ ಹಿಮ ಅದು ಬೇಸಿಗೆಗೆ ಕರಗಿ ನೀರಾಗಿ ಪ್ರವಹಿಸುತ್ತಿತ್ತು. ಆ ಒಂದು ಪ್ರವಾಹವನ್ನ ನಾವು ನೋಡುವಾಗ ಕುಡಿಯಲು ಬಹಳ ತಂಪಾಗಿ ಅದು ಕಂಡು ಬರುವಂತದ್ದಾಗಿತ್ತು. ಅಷ್ಟು ಅದನ್ನ ಕೊಲೊಸ್ಸೆನಲ್ಲೇ ಕುಡಿಯಲು ಬಹು ಅಸಾಧ್ಯವಾಗಿತ್ತು. 2 ನೀರುಗಳನ್ನ ಕುರಿತು ಯೇಸುಸ್ವಾಮಿಯಲ್ಲಿ ಮಾತನಾಡ್ತಾ ಇದ್ದಾರೆ. ತಣ್ಣನೆಯ ನೀರು, ಬೆಚ್ಚನೆಯ ನೀರು. ಕೊಲೊಸ್ಸೆಯಿಂದ ತಣ್ಣನೆಯ ನೀರು, ಹಿರಾಪೋಲಿಸಿಂದ ಬೆಚ್ಚನೆಯ ನೀರು ಪ್ರವಹಿಸುತ್ತಿತ್ತು. ಈ ಒಂದು ಪಟ್ಟಣದಿಂದ ಸುಮಾರು 16 ಮೈಲು ದೂರಗಳಲ್ಲಿರ್ತಕ್ಕಂಥ ಈ ಪ್ರದೇಶದಲ್ಲಿ ದೊರಕುವಂತ ತಣ್ಣನೆಯ ನೀರಿನ ನಿಮಿತ್ತವಾಗಿಯೂ ಬೆಚ್ಚನೆಯ ನೀರಿನ ನಿಮಿತ್ತವಾಗಿಯೂ ಲವೋದೋಸ್ಯದಲ್ಲಿದ್ದಂಥ ಜನರು, ಅದರ ಪ್ರಜೆಗಳು ಬಹಳ ಹಣವನ್ನ ಖರ್ಚು ಮಾಡಿಯೂ ಬಹಳ ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಆ ಒಂದು 2 ಸ್ಥಳಗಳಲ್ಲಿ ಇರುವಂತ ತಣ್ಣನೆಯ ನೀರನ್ನು, ಬೆಚ್ಚನೆಯ ನೀರನ್ನು ಲವೋದೋಕಿಯ ಪಟ್ಟಣಕ್ಕೆ ಅವರು ತರಿಸಿಕೊಂಡರು. ಮಣ್ಣಿನ ಕೊಳವೆಗಳ ಮೂಲಕವಾಗಿ, ಅಕ್ವಾ ಡಕ್ಟ್ ಎಂಬುದಾಗಿ ಕರೆಯಬಹುದು. ಇವುಗಳ ಮೂಲಕ ಈ 2 ನೀರನ್ನ ಅವರು ತಮ್ಮ ಪ್ರದೇಶಕ್ಕೆ ತಂದುಕೊಂಡರು. ಲವೋದೋಕಿಯ ಸಭೆಯಲ್ಲಿದ್ದಂತ ಮತ್ತು ಪಟ್ಟಣದಲ್ಲಿದ್ದಂತ ಆ ಜನರು ಆ ನೀರಿಗಾಗಿ ಬಹುದಿನಗಳ ಕಾಲ ಕಾಯುತ್ತಿದ್ದರು. ಯಾವಾಗ ಆ ಬೆಚ್ಚನೆಯ ನೀರು ಮತ್ತು ತಣ್ಣನೆಯ ನೀರು ಬಂದಿತೋ ಅವರು ಅದನ್ನ ತೆಗೆದು ರುಚಿ ನೋಡಿದರು. ಅದರ ಉಪಯೋಗದ ವಿಷಯದಲ್ಲಿ ಆಸಕ್ತಿಯನ್ನು ವ್ಯಕ್ತಪಡಿಸಿದರು. ಆ ರೀತಿಯಾಗಿ ಅವರು ವ್ಯಕ್ತಪಡಿಸುವಾಗ, ಅವರು ಅದನ್ನ ಬಾಯಿಗೆ ತೆಗೆದುಕೊಂಡಾಗ ಆ ಒಂದು ಕೊಲೊಸ್ಸೆಯಿಂದ ಬಂದಂತ ಆ ಒಂದು ತಂಪಾದ ನೀರು ಲವೋದೋಕಿಯ
ಸಭೆಯನ್ನ ಮುಟ್ಟುವಾಗ ಅದು ಉಗುರು ಬೆಚ್ಚನೆಯ ನೀರಾಗಿ ಕಂಡು ಬಂದಿತು. ಆದ ಕಾರಣ ಅವರು ಅದನ್ನ ಉಗುಳುವುದಕ್ಕೆ ಬಯಸಿದರು. ಈ ಒಂದು ಹಿರಾಪೋಲಿಸಿಂದ ಬಂದಂತ ಬೆಚ್ಚನೆಯ ನೀರು ಕೂಡ ಈ ಒಂದು ಲವೋದೋಕ್ಯ ಸಭೆಯನ್ನ ಮುಟ್ಟುವ ಸಮಯದಲ್ಲಿ ಅದು ಅದರ ನೀರು ಕೂಡ ಅದರ ಬೆಚ್ಚನೆಯತನವನ್ನ ಕಳೆದುಕೊಂಡಿತು. ಅದರಲ್ಲಿರ್ತಕ್ಕಂಥ ಒಂದು ಖನಿಜಾಂಶಗಳ ಸಾರವನ್ನು ಕೂಡ ಅದು ಕಳೆದುಕೊಂಡಿತ್ತು. ಅದು ಕೂಡ ಉಗುರು ಬೆಚ್ಚಗೆ ಕಂಡು ಬಂದಿತು. ಅದನ್ನು ಕೂಡ ಲವೋದೋಕ್ಯ ಸಭೆಯವರು ತಿರಸ್ಕರಿಸಿದರು. ಪ್ರಿಯರೇ, ಈ ಒಂದು ಹಿನ್ನೆಲೆಯಲ್ಲಿ ಯೇಸು ಸ್ವಾಮಿ ತಿಳಿಸುತ್ತಿದ್ದಾರೆ, ನೀನು ತಣ್ಣಗಾಗಲಿ ಅಥವಾ ಬೆಚ್ಚಗಾಗಲಿ ಇದ್ದಿದ್ದರೆ ಒಳ್ಳೆಯದಾಗಿತ್ತು ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇಲ್ಲದೆ ನೀನು ಉಗುರು ಬೆಚ್ಚಗಿರುವುದರಿಂದ ನನ್ನ ಬಾಯೊಳಗಿಂದ ನಿನ್ನನ್ನು ಕಾರುವೆನೆಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ನಾವುಗಳು ಅನಾರೋಗ್ಯವಿರುವಾಗ ಸಾಮಾನ್ಯವಾಗಿ ಔಷಧಿಯ ಜೊತೆಗೆ ಬೆಚ್ಚನೆಯ ನೀರನ್ನ ನಾವು ತೆಗೆದುಕೊಳ್ಳುವುದು ಉಂಟು. ಆದರೆ ನಮಗೆ ಕುಡಿಯಲು ಬೆಚ್ಚನೆಯ ನೀರನ್ನ ತಂದಿಟ್ಟಾಗ ನಮ್ಮ ಒಂದು ಆಯಾಸದ ನಿಮಿತ್ತವಾಗಿಯೂ ಮತ್ತು ನಮ್ಮ ಒಂದು ಕುಂದಿರುವ ಶಕ್ತಿಯ ನಿಮಿತ್ತವಾಗಿಯೂ ಆ ಬೆಚ್ಚನೆಯ ನೀರು ತಣ್ಣಗಾದಂಥ ಸಮಯಗಳಲ್ಲಿ ತೆಗೆದು ರುಚಿ ನೋಡುವಾಗ ನಿಜವಾಗಿಯೂ ಅದನ್ನು ನಾವು ಕುಡಿಯಲು ಕೂಡ ಅಸಹ್ಯ ವ್ಯಕ್ತಪಡಿಸುತ್ತೇವೆ. ಅದೇ ರೀತಿಯಾಗಿ ಲವೋದೋಕ್ಯ ಸಭೆಯ ವಿಶ್ವಾಸಿಗಳ ಜೀವಿತ, ಅವರ ಕೃತ್ಯಗಳು ಕೂಡ ಯೇಸು ಸ್ವಾಮಿಗೆ ಅಸಹ್ಯವನ್ನ ಉಗುಳುವಂತ ಪರಿಸ್ಥಿತಿಯನ್ನ ತಂದಿತು ಎಂಬುದಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಈ ಒಂದು ತಣ್ಣನೆಯ ನೀರು ಕೊಲಸೆ ಪಟ್ಟಣದಿಂದ ಬಂದಂತ ನೀರು, ಈ ಒಂದು ತಣ್ಣನೆಯ ನೀರು ಏನನ್ನ ಕೊಡುವಂತದ್ದಾಗಿದೆ. ಈಗ ನಾವು ಬೇಸಿಗೆಯಲ್ಲಿದ್ದೇವೆ. ನೀವು ಅನೇಕರು ಬಲ್ಲವರಾಗಿದ್ದೀರಿ. ತಣ್ಣನೆಯ ಪಾನೀಯಗಳನ್ನ ನೀವು ಕುಡಿಯಲು ಬಯಸುವಂತವರಾಗಿದ್ದೀರಿ. ಜ್ಯೂಸ್ ಕುಡಿಯಲು, ಐಸ್ ಕ್ರೀಮ್, ತಣ್ಣನೆಯ ಐಸ್ ಕ್ರೀಮ್ ತಿನ್ನಲು ನೀವು ನಿಮ್ಮ ಆಸೆಯನ್ನ ವ್ಯಕ್ತಪಡಿಸುವಂತವರಾಗಿದ್ದೀರಿ. ಅದೇ ರೀತಿಯಾಗಿ ಚಳಿಗಾಲದಲ್ಲಿ ಮತ್ತು ಉದಯ ಕಾಲ ಎದ್ದಾಗಲೂ ಕೂಡ ಕೆಲವರು ಬೆಚ್ಚನೆಯ ನೀರನ್ನ ಕುಡಿಯುವಂತ ಅಭ್ಯಾಸವನ್ನ ಹೊಂದಿದ್ದೀರಿ. ಈ ತಣ್ಣನೆಯ ನೀರು, ಈ ಬೆಚ್ಚನೆಯ ನೀರು ಏನನ್ನ ಮಾಡುತ್ತದೆ? ಇದು ನಮ್ಮ ಜೀವಿತಕ್ಕೆ ಆನಂದವನ್ನ ತರುವಂತದ್ದಾಗಿದೆ. ಇದು ನಮ್ಮ ಜೀವಿತಕ್ಕೆ ಕ್ಷೇಮವನ್ನ ತರುವಂತದ್ದಾಗಿದೆ. ಈ ಒಂದು ತಣ್ಣಗೆ ಮತ್ತು ಬೆಚ್ಚನೆಯ ನೀರುಗಳು ನಮಗೆ ಉಲ್ಲಾಸವನ್ನ ತರುವಂತದ್ದಾಗಿದೆ. ಕೆಲವು ವೈದ್ಯರು ಕೂಡ ಕಾಲಿನ ನೋವಿನಿಂದ ಬಳಲುವಂತ ಸಹೋದರ ಸಹೋದರಿಗೆ ಅವರು ಈ ರೀತಿಯಾದಂತ ಸಲಹೆಯನ್ನ ಕೊಡುತ್ತಾರೆ. ಅವರು ತಿಳಿಸುವಂತ ಸಲಹೆ ಏನೆಂದರೆ, ನೀವು 3 ನಿಮಿಷಗಳ ಕಾಲ ಬೆಚ್ಚನೆಯ ನೀರಿನಲ್ಲಿ ನಿಮ್ಮ ಕಾಲುಗಳನ್ನ ಇಟ್ಟು ಅದರ ನಂತರ 1 ನಿಮಿಷ ತಣ್ಣನೆಯ ನೀರಿನಲ್ಲಿ ನಿಮ್ಮ ಕಾಲುಗಳನ್ನ ಇಡಬೇಕೆಂಬುದಾಗಿ ತಿಳಿಸುತ್ತಾರೆ. ಮತ್ತು ಈ ರೀತಿಯಾಗಿ ಅದಲು ಬದಲು ಮಾಡುವಾಗ ನಿಮ್ಮ ಕಾಲಿನಲ್ಲಿರ್ತಕ್ಕಂಥ ನೋವುಗಳು ಕಡಿಮೆಯಾಗುತ್ತದೆ ಎಂಬುದಾಗಿ ವೈದ್ಯರು ತಿಳಿಸುವಂತವರಾಗಿದ್ದಾರೆ. ಪ್ರಿಯರೇ, ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ನಮ್ಮ ಜೀವಿತದಲ್ಲಿ, ವಿಶ್ವಾಸಿಗಳಾದಂತ ನಮ್ಮ ಜೀವಿತದಲ್ಲಿ ಈ ಗುಣ ಕಂಡು ಬರಬೇಕು. ಯಾವ ಗುಣ? ನನ್ನ ಜೀವಿತದ ಮೂಲಕ ಇತರರಿಗೆ ವಿಶ್ರಾಂತಿಯನ್ನ ತರಬೇಕು. ನನ್ನ ಜೀವಿತದ ಮೂಲಕ ಇತರರಿಗೆ ಕ್ಷೇಮವನ್ನ ತರಬೇಕು. ನನ್ನ ಜೀವಿತದ ಮೂಲಕ ಇತರರಿಗೆ ಬಿಸಿಯನ್ನ ಅವರಿಗೆ ತರಬೇಕು. ಬಿಸಿ ಅಂದ್ರೆ ಸುಟ್ಟು ಹೋಗುವುದಲ್ಲ. ಅವರು ನಮ್ಮ ಒಂದು ನಡತೆ, ನಮ್ಮ ಮಾತು, ನಮ್ಮ ಒಂದು ಸ್ನೇಹ, ನಮ್ಮ ಒಂದು ಅನ್ಯೋನ್ಯತೆಯನ್ನ ಅವರು ಬಯಸುವಂತ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಅಂತ ಒಂದು ಗುಣಲಕ್ಷಣ ನಮ್ಮಲ್ಲಿ ಇರಬೇಕೆಂಬುದಾಗಿ ಈ ಒಂದು ವಾಕ್ಯದ ಹಿನ್ನೆಲೆಯಲ್ಲಿ ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಇದನ್ನ ನಾವು ತೆಗೆದುಕೊಳ್ಳಬಹುದು. ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ. ಬೆಚ್ಚಗಾಗಿದ್ದರೆ ಅಥವಾ ತಣ್ಣಗಾಗಿದ್ದರೆ ಒಳ್ಳೆಯದಾಗಿತ್ತು ಎಂಬುದಾಗಿ ತಿಳಿಸುವಂತ ಯೇಸುಸ್ವಾಮಿ ಒಂದು ಚಿತ್ರಣದ ರೂಪದಲ್ಲಿ ಆತನು ಇದನ್ನ ವರ್ಣಿಸುತ್ತಿದ್ದಾನೆ. ಹಾಗಾದರೆ
ನನ್ನ ಜೀವಿತದಲ್ಲಿ ಒಂದು ದೇವರ ಮಗಳಾಗಿರುವ ನಾನು, ದೇವರ ಮಗುವಾಗಿರುವ ನಾನು, ನನ್ನ ಜೀವಿತದಲ್ಲಿ ಈ ಒಂದು ಗುಣ ಇದೆಯಾ? ಅಥವಾ ಉಗುರು ಬೆಚ್ಚಗಿದ್ದೀನ? ನಾನು ಇತರರು ನನ್ನನ್ನು ಬಯಸದ ರೀತಿಯಲ್ಲಿ ನಾನು ನಡೆದುಕೊಳ್ಳುತ್ತಿದ್ದೇನ? ಇತರರಿಗೆ ನಾನು ಉಪಯೋಗವಾಗದ ರೀತಿಯಲ್ಲಿ ನಾನು ಜೀವಿಸುತ್ತಿದ್ದೇನ? ಇತರರು ನನ್ನನ್ನು ಇಷ್ಟಪಡದ ಜೀವಿತವನ್ನ ನನ್ನ ಜೀವಿಸುತ್ತಿದ್ದೇನ? ಇತರರು ಬಯಸದ ಗುಣಗಳು ನನ್ನಲ್ಲಿ ಕಂಡು ಬರುತ್ತಾ ಇದೆಯಾ ಎಂಬುದಾಗಿ ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ಲವೋದೋಕಿಯ ಸಭೆಯ ವಿಶ್ವಾಸಿಗಳು, ಲವೋದೋಕಿಯ ಸಭೆಯ ಜನರು ಆ ನೀರನ್ನ ಉಗುಳಲು ಇಷ್ಟಪಟ್ಟರು. ಲವೋದೋಕಿಯ ಸಭೆಯ ವಿಶ್ವಾಸಿಗಳ ಜೀವಿತವನ್ನ ಕರ್ತನು ನೋಡಿದಾಗ, ಉಗುಳಲು ನನ್ನ ಬಾಯೊಳಗಿಂದ ಕಾರುವೆನು ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಪ್ರಿಯರೇ, ನಮ್ಮನ್ನು ಕುರಿತು ನಾವೇ ಅಂಕವನ್ನ ಕೊಟ್ಟುಕೊಳ್ಳಬಾರದು. ನಮ್ಮನ್ನು ಕುರಿತು ಕರ್ತನು ಏನನ್ನು ತಿಳಿಸುತ್ತಾನೆ ಎಂಬತಕ್ಕಂತ ಸಂಗತಿ ಬಹು ಪ್ರಾಮುಖ್ಯ. ಈ ಸಭೆಯನ್ನ ನೋಡುವಾಗ ಈ ಸಭೆ ಯಾವ ರೀತಿಯಾಗಿ ಕಂಡು ಬಂದಿತು? ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 22-23 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ 7:22 and 23. ಸ್ವಾಮಿ, ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಎಂಬುದು. ಇಲ್ಲಿ ಯಹೂದ್ಯರ ಒಂದು ನಡವಳಿಕೆಯನ್ನು ನಾವು ನೋಡುವಾಗ, ಫರಿಸಾಯರ ನಡವಳಿಕೆಯನ್ನು ನಾವು ನೋಡುವಾಗ, ಇವರು ಸಭೆಗಳಿಗೆ ಹೋಗುತ್ತಿದ್ದರು, ಇವರು ಸಭಾಮಂದಿರಗಳಿಗೆ ಹೋಗುತ್ತಿದ್ದರು. ಧರ್ಮಶಾಸ್ತ್ರದ ಪ್ರಕಾರ ಬಹು ವಿಧವಾಗಿ ಅವರು ನಡೆದುಕೊಳ್ಳುತ್ತಿದ್ದರು. ಆದರೆ ಅವರ ಜೀವಿತದಲ್ಲಿ ಧಾರ್ಮಿಕತೆಯನ್ನ ಮಾತ್ರ ಇಲ್ಲಿ ಕಾಣುವಂತವರಾಗಿದ್ದೇವೆ. ಮಾತ್ರವಲ್ಲ, ಅವರು ಸ್ವನೀತಿಯನ್ನ ಅಭ್ಯಾಸ ಮಾಡತಕ್ಕಂತ ಸಂಗತಿಗಳನ್ನ ನಾವು ಕಾಣುವಂತವರಾಗಿದ್ದೇವೆ. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 22-23 ವಾಕ್ಯಗಳಲ್ಲಿ ನಾವು ನೋಡುವಾಗ, ಅನೇಕರು ಯೇಸು ಸ್ವಾಮಿಯನ್ನ ಕುರಿತು, ಸ್ವಾಮಿ, ನಾನು ಈ ರೀತಿಯಾಗಿ ಮಾಡಿದೆ, ನಡೆದುಕೊಂಡೆ ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿ ಅವರನ್ನ ಕುರಿತು ಏನು ಹೇಳುತ್ತಿದ್ದಾರೆ? ನನಗೆ ಗೊತ್ತಿಲ್ಲ ನೀವು ಯಾರು ಎಂಬುದಾಗಿ, ನನ್ನನ್ನು ಬಿಟ್ಟು ದೂರ ಹೋಗಿರಿ ಎಂಬುದಾಗಿ, ಅಧರ್ಮವನ್ನು ಆಚರಿಸುವರೆಂಬುದಾಗಿ ಆತನು ಅವರ ವಿಷಯದಲ್ಲಿ ಮಾತನಾಡುವಂತವರಾಗಿದ್ದಾರೆ. ಇವರು ತಣ್ಣಗೂ ಇಲ್ಲದಂತ ವ್ಯಕ್ತಿಗಳಾಗಿದ್ದಾರೆ, ಇವರು ಬೆಚ್ಚಗೂ ಇಲ್ಲದಂತ ವ್ಯಕ್ತಿಗಳಾಗಿದ್ದಾರೆ ಎಂಬುದಾಗಿ ಈ ವಾಕ್ಯಕ್ಕೆ ನಾವು ಒತ್ತು ಕೊಡಲು ಬಯಸುತ್ತಿದ್ದೇನೆ. ಪೌಲನು ಇವರ ವಿಷಯವಾಗಿ ರೋಮ 10ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಮಾತನಾಡುತ್ತಾ, 2 ತಿಮೋಥಿ 3ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಮಾತನಾಡುವುದನ್ನ ಕುರಿತು ನಾವು ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 10 verse 2. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ ಎಂಬುದು. ಝೀಲ್, ಅಲ್ಲಿ ಆಸಕ್ತಿ ಇದೆ, ಆದರೆ ಆ ಆಸಕ್ತಿ ದೇವರ ಒಂದು ದೃಷ್ಟಿಯ ಪ್ರಕಾರ ಅಲ್ಲ ಎಂಬುದಾಗಿ ಪೌಲನು ತಿಳಿಸುತ್ತಿದ್ದಾನೆ. ನಮ್ಮ ಜೀವಿತವನ್ನು ಕೂಡ ಈ ವಾಕ್ಯಗಳ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣ. ಮತ್ತೊಂದು ವಾಕ್ಯ 2 ತಿಮೋಥಿ 3ನೇ ಅಧ್ಯಾಯ 5ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರೂ ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ಸೊ ಭಕ್ತಿ ಇದೆ, ಆದರೆ ಅವರಲ್ಲಿ ಏನಿಲ್ಲ, ದೇವರ ಬಲ ಬೇಡ ಎಂಬತಕ್ಕಂತ ಸ್ವಭಾವವನ್ನ ಅವರು ವ್ಯಕ್ತಪಡಿಸುತ್ತಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತವರಾಗಿದೆ. ಸೊ ನೀವು ನಾನು ನಮ್ಮ ಜೀವಿತದಲ್ಲಿ ಯಾರ ಹಾಗೆ ಇರಬಾರದು. ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯ 31ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 21 verse 31. Let us hear the reading. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ, ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು ಎಂಬುದೇ. ಯೇಸುಸ್ವಾಮಿ ಮತ್ತೊಂದು ಮಾತಿನಲ್ಲಿ ಆತನು ನಮಗೆ ತಿಳಿಸುವಂತ ಸಂಗತಿ ಏನೆಂದರೆ, ನನ್ನ ಜೀವಿತದಲ್ಲಿ ಸ್ವನೀತಿ ಇರಬಾರದು, ನಾನು ದೇವರ ನೀತಿಯನ್ನ ಆಶ್ರಯಿಸಿಕೊಂಡಿರಬೇಕು.
ನನ್ನ ಜೀವಿತದಲ್ಲಿ ದೇವರ ಮೇಲೆ ನಾನು ನಂಬಿಕೆಯನ್ನ ಹೊಂದಿದಂತ ಜೀವಿತವನ್ನ ಜೀವಿಸಬೇಕೆಂಬುದಾಗಿ ಆತನು ಈ ಮಾತುಗಳ ಮೂಲಕ ಪ್ರೋತ್ಸಾಹಪಡಿಸುತ್ತಿದ್ದಾನೆ. ಪ್ರಿಯರೇ, ನೀವು ನಾನು ಬೆಚ್ಚಗಾಗಿರಬೇಕು ಅಥವಾ ತಣ್ಣಗಾಗಿಯಾದ್ರೂ ಇರಬೇಕು. ಅದರ ಮೂಲಕ ಕರ್ತನು ಇಷ್ಟಪಡುವಂತ ಜೀವಿತವನ್ನ ನಾವು ಜೀವಿಸಲು ಸಾಧ್ಯ. ಪೌಲನು ಹೇಳುವ ಹಾಗೆ ಈ ವಾಕ್ಯದ ಭಾಗದಲ್ಲಿ ಪರಿಸರ ಜೀವಿತದ ಮೂಲಕ ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳೋಣ. ಈ ವಾಕ್ಯಗಳ ಮೂಲಕ ನನ್ನ ಕೃತ್ಯಗಳು ಹೇಗಿದೆ, ನನ್ನ ಜೀವಿತ ಹೇಗಿದೆ, ನಾನು ಯಾವ ರೀತಿಯಾದಂತ ಫಲಗಳನ್ನ ಕೊಡುತ್ತಿದ್ದೇನೆ, ಯಾವ ರೀತಿಯಾದಂತ ಕೃತ್ಯಗಳನ್ನ ತರುತ್ತಿದ್ದೇನೆ ಎಂಬುದಾಗಿ ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 19ನೇ ಅಧ್ಯಾಯ 16ರಿಂದ 22 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 19 verse 16 to 22. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತೀ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು, ಯೇಸು, ನರಹತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ. ಅದನ್ನು ಆ ಯವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು, ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು ಎಂಬುದೇ. ಲವೋದಿಕೀಯ ಸಭೆ ಐಶ್ವರ್ಯವಂತ ಸಭೆ. ಇಲ್ಲಿ ಓದಿದಂತ ಈ ಯವನಸ್ಥನು ಕೂಡ ಐಶ್ವರ್ಯವಂತನಾಗಿದ್ದಾನೆ. ಇವರ ಜೀವಿತದಲ್ಲಿ ದೇವರನ್ನ ಕುರಿತು ತಿಳಿದಿದ್ದಾರೆ. ಆದರೆ ಅವರ ಜೀವಿತದಲ್ಲಿ ಆತ್ಮೀಯ ದರಿದ್ರತೆಯನ್ನ ನಾವುಗಳು ಕಾಣುವಂತವರಾಗಿದ್ದೇವೆ. ಈ ಯವನಸ್ಥನು ಯೇಸು ಸ್ವಾಮಿಯನ್ನ ಹಿಂಬಾಲಿಸಲಿಲ್ಲ. ಈ ಯವನಸ್ಥನು ದೇವರ ರಾಜ್ಯವನ್ನ ಪ್ರವೇಶಿಸಲಿಲ್ಲ. ಈ ಯವನಸ್ಥನು ತನ್ನ ಐಶ್ವರ್ಯವನ್ನ ಪ್ರೀತಿಸಿದನು. ನಿತ್ಯತ್ವದಲ್ಲಿ ಆತನು ಆತ್ಮೀಯ ದರಿದ್ರನಾಗಿ ತನ್ನ ಜೀವಿತದಲ್ಲಿ ಹೊರಟು ಹೋದನು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಮಾತುಗಳನ್ನ ಆಲಿಸಿರಿ. ಕರ್ತನೆ ಕರ್ತನೆ ಎಂಬುದಾಗಿ ಹೇಳುವಂತ ಎಲ್ಲರೂ ಕೂಡ ಪರಲೋಕ ರಾಜ್ಯವನ್ನ ಪ್ರವೇಶಿಸಲು ಸಾಧ್ಯವಿಲ್ಲ. ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಹೇಗೆ ನಡೆದುಕೊಳ್ಳುತ್ತಿದ್ದೇವೆ? ನಾವು ನಮ್ಮ ಕರ್ತನ ಕೊಟ್ಟಂತ ಸಮೃದ್ಧಿಗಳಲ್ಲಿ ತೃಪ್ತರಾಗಿದ್ದೇವಾ? ನಮ್ಮಲ್ಲಿ ಕೊರತೆ ಉಳ್ಳವರು ಎಂಬುದಾಗಿ ನಾವು ತಿಳಿದಿದ್ದೇವಾ? ನಾವು ಅಗತ್ಯತೆ ಉಳ್ಳವರು ಎಂಬುದಾಗಿ ತಿಳಿದಿದ್ದೇವಾ? ಈ ಲವೋದಿಕೀಯ ಸಭೆಯನ್ನ ನೀವು ಗಮನಿಸುವಾಗ ಈ ಸಭೆಯವರು ಏನ್ ಹೇಳ್ತಿದ್ದರು? ನಮಗೆ ಎಲ್ಲವೂ ಇದೆ, ನಮಗೆ ಏನು ಬೇಡ, ನಮಗೆ ಎಲ್ಲವೂ ಸಾಕಾಗಿದೆ ಎಂಬುದಾಗಿ ಅವರು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತಿದ್ದರು. ಆದರೆ ಕರ್ತನು ಅವರನ್ನ ಕುರಿತು ಏನು ಮಾತನಾಡುತ್ತಿದ್ದಾನೆ? ವಾಕ್ಯವನ್ನ ನೀವು ಗಮನಿಸುವುದಾದರೆ ಕರ್ತನ ಮಾತುಗಳನ್ನ ತಿಳಿದುಕೊಳ್ಳಬಹುದು. 17ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ ಓದುವುದನ್ನು ಕೇಳಿಸಿಕೊಳ್ಳೋಣ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಕರ್ತನು ಈ ಸಭೆಯ ಒಂದು ಪರಿಸ್ಥಿತಿಯನ್ನ ಕಂಡು ತತ್ಕ್ಷಣ ಅದನ್ನ ನ್ಯಾಯ ತೀರಿಸಬಹುದಾಗಿತ್ತು. ಆದರೆ ಅದಕ್ಕೆ ಬದಲಾಗಿ ಆತನು ಈ ಸಭೆಯನ್ನ ಪ್ರೀತಿಸುತ್ತಿದ್ದಾನೆ. ಪ್ರಿಯರೇ, ಗಮನಿಸಿರಿ. ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು ಎಂಬುದಾಗಿ ಆತನು ಮಾತನಾಡುವ ಅರ್ಥವೇನೆಂಬುದಾಗಿ ನೋಡುವಾಗ ಅವರು ರಕ್ಷಣೆಯನ್ನ ಕಳಕೊಳ್ಳುವುದಿಲ್ಲ. ಅವರನ್ನ ಶಾಶ್ವತವಾಗಿ ಕರ್ತನು ತಿರಸ್ಕರಿಸುತ್ತಾನೆ ಎಂಬ ಅರ್ಥದಲ್ಲಿ ಕರ್ತನು ಮಾತನಾಡುತ್ತಿಲ್ಲ. ಆತನು ಕನಿಕರ ಉಳ್ಳ ದೇವರಾಗಿದ್ದಾನೆ.
ಆತನು ಪ್ರೀತಿಯುಳ್ಳ ದೇವರಾಗಿದ್ದಾನೆ. ನೀವು ನಾನು ಈ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಕರ್ತನು ನಮ್ಮ ಕೃತ್ಯಗಳನ್ನು ನೋಡಿ ಆತನು ನಮ್ಮನ್ನ ತಿರಸ್ಕರಿಸುವುದಿಲ್ಲ. ನೀವು ನಾನು ನಮ್ಮ ಅನಾರೋಗ್ಯದ ಸಮಯಗಳಲ್ಲಿ ವೈದ್ಯರ ಬಳಿಗೆ ಹೋದಾಗ ವೈದ್ಯರು ನಮ್ಮನ್ನ ಪರೀಕ್ಷಿಸುತ್ತಾರೆ. ಪರೀಕ್ಷಿಸಿದ ನಂತರ ನಮಗೆ ಚೀಟಿಯಲ್ಲಿ ಬರೆದು ಈ ರೀತಿಯಾದಂಥ ಔಷಧಿಗಳನ್ನ ತೆಗೆದುಕೊಳ್ಳ್ರಿ, ಆಹಾರವನ್ನ ತೆಗೆದುಕೊಳ್ಳ್ರಿ ಮತ್ತು ತದನಂತರ ನನ್ನನ್ನು ಬಂದು ಕಾಣಿರಿ ಎಂಬುದಾಗಿ ವೈದ್ಯರು ತಿಳಿಸುತ್ತಾರೆ. ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಸಭೆಗೆ ಶಿರಸಾಗಿರುವಾತನು, ಸಭೆಯನ್ನ ಕಟ್ಟುತ್ತಿರುವಾತನು, ಆಮೇನ್ ಎಂಬಾತನು, ಸತ್ಯ ಸಾಕ್ಷಿಯಾಗಿರುವಾತನು, ಸೃಷ್ಟಿಗೆ ಮೂಲನಾಗಿರುವಾತನು ನನಗೂ ನಿಮಗೂ ಅಂದು ಲವೋದಿಕೀಯ ಸಭೆಗೂ ತಿಳಿಸುವಂತ ಮಾತುಗಳೇನೆಂದರೆ 3 ಸಂಗತಿಗಳನ್ನ ಆತನು ತಿಳಿಸ್ತಾ ಇದ್ದಾನೆ. ಮೊದಲನೇದಾಗಿ ನನ್ನಿಂದ ಚಿನ್ನವನ್ನ ಕೊಂಡುಕೋ. ಎರಡನೇದಾಗಿ ನನ್ನಿಂದ ಬಿಳಿ ವಸ್ತ್ರವನ್ನ ಕೊಂಡುಕೋ. ಮೂರನೇದಾಗಿ ಕಣ್ಣು ಕಾಣುವಂತೆ ನೀನು ಅಂಚನವನ್ನ ಕೊಂಡುಕೋ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟು ಪ್ರೀತಿಯುಳ್ಳ ಕರ್ತನಾಗಿದ್ದಾನೆ, ಎಷ್ಟು ಕನಿಕರವುಳ್ಳಂತ ಕರ್ತನಾಗಿದ್ದಾನೆ. ನೀವು ನಾನು ಅನೇಕ ಸಮಯಗಳಲ್ಲಿ ಮಕ್ಕಳ ವಿಷಯವಾಗಿರಬಹುದು, ಇತರರ ವಿಷಯದಲ್ಲಾಗಿರಬಹುದು, ಸಭೆಯಲ್ಲಿ ಇತರ ವಿಶ್ವಾಸಿಗಳ ವಿಷಯದಲ್ಲಾಗಿರಬಹುದು, ಸಮಾಜದಲ್ಲಿ ಇರ್ತಕ್ಕಂಥ ಇತರರ ವಿಷಯಗಳಲ್ಲಾಗಿರಬಹುದು, ನಾವು ಅವರ ವಿಷಯದಲ್ಲಿ ಬೇಸರ ಪಟ್ಟುಕೊಳ್ಳುತ್ತೇವೆ, ಅವರ ವಿಷಯವಾಗಿ ನಾವು ನೊಂದುಕೊಳ್ಳುತ್ತೇವೆ. ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಈ ವ್ಯಕ್ತಿ ಬದಲಾಗುತ್ತಿಲ್ಲವಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಈ ವ್ಯಕ್ತಿ ದೇವರ ಬಳಿಗೆ ಬರುತ್ತಿಲ್ಲವಲ್ಲ ಎಂಬುದಾಗಿ ವೇದನೆ ಪಡಬಹುದು. ಭಾನುವಾರ ಎಬಿನೇಜರ್ ಆರಾಧನೆ ಮಂದಿರಕ್ಕೆ ಸೇವೆಗೆ ಹೋಗಿದ್ದೆ. ಸೇವೆಯನ್ನ ಮುಗಿಸಿ ಹೊರಬಂದಾಗ ಒಬ್ಬ ಸಹೋದರನು ಮತ್ತೊಂದು ಸಹೋದರಿಯನ್ನ ಗದರಿಸುತ್ತಿದ್ದನು, ಪ್ರೀತಿಯಿಂದ ಗದರಿಸುತ್ತಿದ್ದನು. ನಾನು ಆ ಸಹೋದರನನ್ನ ಸಾಂತ್ವನ ಮಾಡಿ ಏನು ವಿಷಯ ಎಂಬುದಾಗಿ ಕೇಳಿದಾಗ ಆ ಸಹೋದರನು ಹೇಳಿದನು, ಒಬ್ಬನೇ ಮಗ, ಅವನ ಹೆಸರು ಸಂದೀಪ್ ಎಂಬುದಾಗಿ. ಆತನು ಸಭೆಯವರೆಗೂ ಬರುತ್ತಾನೆ, ಆದರೆ ಸಭೆಯ ಒಳಗಡೆ ಬರುವುದಿಲ್ಲ. ಆತನು ಮಾದಕ ವ್ಯಸನಿಯಾಗಿದ್ದಾನೆ. ಒಂದೇ ದಿನ ಅವನ ಗುಣಕ್ಕೋಸ್ಕರವಾಗಿ, ಅವನ ಆರೋಗ್ಯಕ್ಕೋಸ್ಕರವಾಗಿ ನಾನು 3 ಲಕ್ಷ ಹಣವನ್ನ ಖರ್ಚು ಮಾಡಿದ್ದೇನೆ ಎಂಬುದಾಗಿ ವೇದನೆಯಿಂದ ತಿಳಿಸಿದನು. ಆ ಸಹೋದರನಿಗೆ ನಾನು ಹೇಳಿದೆ, ಸಹೋದರನೇ, ನಂಬಿಕೆಯನ್ನ ಕಳಕೊಳ್ಳಬೇಡ. ಸಂದೀಪ್ಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ, ನೀವು ಸಹ ಪ್ರಾರ್ಥಿಸಿರಿ, ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾನೆಂಬುದಾಗಿ ಆತನನ್ನ ಸಂತೈಸಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಸಂದೀಪ್ಗೋಸ್ಕರವಾಗಿ ಆತನನ್ನ ಮಾದಕ ವ್ಯಸನದಿಂದ ಕರ್ತನು ಬಿಡುಗಡೆ ಮಾಡುವಂತೆಯೂ ನೀವು ಕೂಡ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಪ್ರಾರ್ಥಿಸಿರಿ. ನನ್ನ ಒಂದು ಅಂಶ ಏನೆಂಬುದಾಗಿ ನೋಡುವಾಗ, ಈ ಲವೋದಿಕೀಯ ಸಭೆ, ಈ ಒಂದು ಸಭೆ ಎಂತ ಸಭೆ ಎಂಬುದಾಗಿ ನೋಡುವಾಗ, ಈ ಸಭೆ ದುರಾವಸ್ಥೆಯಲ್ಲಿ ಬಿದ್ದಿರುವಂತಹ ಸಭೆ. ಈ ಸಭೆಯವರು ದೌರ್ಭಾಗ್ಯಸ್ಥರು, ಈ ಸಭೆಯವರು ದರಿದ್ರರು, ಈ ಸಭೆಯವರು ಕುರುಡರು, ಈ ಸಭೆಯವರು ಬಟ್ಟೆ ಇಲ್ಲದವರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತ ಈ ಸಭೆಯವರನ್ನ ನೋಡಿ ಕರ್ತನು ಅಸಹ್ಯ ಪಡುತ್ತಿಲ್ಲ, ಕರ್ತನು ತಿರಸ್ಕಾರ ಮಾಡುತ್ತಿಲ್ಲ, ಕರ್ತನು ಬಹಿಷ್ಕರಿಸುತ್ತಿಲ್ಲ. ಅದಕ್ಕೆ ಬದಲಾಗಿ ಈ ಸಭೆಯನ್ನ ಕುರಿತು, ಈ ಸಭೆಯವರಿಗೋಸ್ಕರವಾಗಿ ಆತನು ಮಾತನಾಡುತ್ತಿದ್ದಾನೆ. ಈ ಸಭೆಯನ್ನ ಆತನು ಪ್ರೀತಿಸುತ್ತಿದ್ದಾನೆ. ಸೊ ಇಲ್ಲಿ ಒಂದು ಆತ್ಮೀಯ ಪಾಠವನ್ನ ನಿಮ್ಮ ಹೃದಯದ ಮೇಲೆ ತರಲು ಬಯಸುತ್ತೇನೆ. ಒಬ್ಬ ವ್ಯಕ್ತಿ ಎಷ್ಟೇ ಘೋರ ಪಾಪಿಯಾಗಿದ್ದರೂ ಕೂಡ ದೇವರ ಮಕ್ಕಳಾದಂತ ನಾವು ಇತರರಿಗೋಸ್ಕರವಾಗಿ, ಅಂತ ವ್ಯಕ್ತಿಗಳಿಗೋಸ್ಕರವಾಗಿ, ಅವರ ರಕ್ಷಣೆಗೋಸ್ಕರವಾಗಿಯೂ ನಂಬಿಕೆಯನ್ನ ಕಳಕೊಳ್ಳದೆ ಪ್ರಾರ್ಥಿಸಬೇಕೆಂಬುದೇ ಇಲ್ಲಿ ಯೇಸುಸ್ವಾಮಿಯ ಮೂಲಕ ನೀವು ನಾನು ಕಲಿಯುವಂತ ಒಂದು ಆತ್ಮೀಯ ಪಾಠವಾಗಿದೆ. ಪ್ರಿಯರೇ, ನಾನು ಆಗಲೇ ನಿಮಗೆ ತಿಳಿಸಿದ್ದೇನೆ, ಈ ಒಂದು ಸಭೆ ಯಾವುದಕ್ಕೆ ಸಾದೃಶ್ಯವಾಗಿದೆ. ಈ ಒಂದು ಸಭೆ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಈ ಭೂಮಿಯ ಮೇಲೆ ಇರುವಂತ ಸಭೆಗಳು ಯಾವ ರೀತಿಯಾಗಿ ಇರುತ್ತದೆ ಎಂಬುದನ್ನು ಕುರಿತು ಈ ಲವೋದಿಕೀಯ ಸಭೆ ಮಾತನಾಡುತ್ತದೆ ಎಂಬುದಾಗಿ ನಿಮ್ಮ ಗಮನಕ್ಕೆ ತಿಳಿಸಿದ್ದೇನೆ. ಅನೇಕರಾದಂತ ನಾವುಗಳು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯವನ್ನ ಸುವಾರ್ತೆ ಸಾರುವ ವಿಷಯಗಳಲ್ಲಿ ಬಳಸುತ್ತೇವೆ, ಒಳ್ಳೆಯದೇ. ಆದರೆ ನಿಜವಾದ ಒಂದು ಹಿನ್ನೆಲೆಯನ್ನ ನೋಡುವಾಗ ಈ ಸಭೆಯನ್ನ ಕುರಿತು ಈ ವಾಕ್ಯಗಳು ಸಭೆಯ ವಿಷಯದಲ್ಲಿ ಯೇಸು ಸ್ವಾಮಿ ಮಾತನಾಡುತ್ತಿದ್ದಾನೆ. ಅಂದರೆ ಸುವಾರ್ತೆ ಸಾರುವಾಗ
ಒಬ್ಬ ಪಾಪಿಗೆ ಯೇಸು ಸ್ವಾಮಿ ನಿನ್ನ ಹೃದಯದ ಬಾಗಿಲ ಹೊರಗಡೆ ಇದ್ದಾನೆ ಎಂಬುದಾಗಿ ನಾವು ಮಾತನಾಡುತ್ತೇವೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 20. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ, ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದೇ. ಸೊ ಪ್ರಿಯರೇ, ಇದು ಒಬ್ಬ ರಕ್ಷಣೆ ಹೊಂದದಿರುವಂತ ಪಾಪಿಗೆ ಅನ್ವಯಿಸುವಂತ ವಾಕ್ಯವಲ್ಲ. ಆದರೆ ಸುವಾರ್ತೆಗೆ ನಾವು ಸಹ ಉಪಯೋಗಿಸುತ್ತೇವೆ, ಬಳಸುತ್ತೇವೆ, ಅದು ತಪ್ಪಲ್ಲ. ಆದರೆ ಈ ಒಂದು ವಾಕ್ಯದ ಲವೋದಿಕೀಯ ಸಭೆಯ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಗಮನಿಸುವಾಗ, ಕರ್ತನಾದ ಯೇಸು ಕ್ರಿಸ್ತನು ಸಭೆಯ ಒಳಗಡೆ ಇಲ್ಲ, ಆತನು ಸಭೆಯ ಹೊರಗಡೆ ಇದ್ದಾನೆ. ಸೊ ನಾನು ಇಲ್ಲಿಗೆ ನನ್ನ ಧ್ಯಾನವನ್ನ ನಿಲ್ಲಿಸುತ್ತಾ, ಕರ್ತನ ಚಿತ್ತವಿರುವುದಾದರೆ ಮುಂದಿನ ಮಂಗಳವಾರ ಧ್ಯಾನದಲ್ಲಿ ಮುಂದಕ್ಕೆ ಸಾಗೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.